ಒಂದ್ ಮಂತಿಂದ ನೀಟಾಗಿ ವರ್ಕೌಟೇ ಮಾಡಕ್ಕಾಗ್ತಾ ಇರಲ್ಲ ಬಾಡಿ ಪೇನ್ಗೆ. ಏನಾಯ್ತು? ಅವಾಗಿಂದ ನೋಡ್ತಾ ಇದೀನಿ, ಸರಿಯಾಗಿ ವರ್ಕೌಟೇ ಮಾಡ್ತಾ ಇಲ್ಲ. ಅಯ್ಯೋ, ಒಂದ್ ಮಂತಿಂದ ಬ್ಯಾಕ್ ಪೇನ್ ಬಾಡಿ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದ್ ಒಳ್ಳೆ ಕಡೆ ಮಸಾಜ್ ಮಾಡ್ಸೋ ಅಂದ್ರೆ ಎಲ್ಲಿ ಮಾಡ್ಸೋ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದ್ಯಾಕೆ ತಲೆ ಕೆಡ್ಸ್ಕೊತೀರಾ? ತಮಿಳ್ನಾಡು ಚೆನ್ನೈಯಲ್ಲಿ ಫೇಮಸ್ ಆಗಿರೋ ಈಸ್ಪಾ ಅವ್ರು ಇದಾರಲ್ಲ, ನಮ್ ಜೆ.ಪಿ. ನಗರಲ್ಲಿ ಓಪನ್ ಮಾಡವ್ರೆ. ಈಸ್ಪಾ ಜೆ.ಪಿ. ನಗರದಲ್ಲಿ ಓಪನ್ ಆಗಿದ್ಯಾ? ನಾನ್ ಬಂದಿರೋದೇ ಜೆ.ಪಿ. ನಗರದಲ್ಲಿ ಲೊಕೇಟ್ ಆಗಿರುವಂತಹ ಈಸ್ಪಾ ಇಂಟರ್ನ್ಯಾಷನಲ್ ಗೆ ಒಳಗಡೆ ಹೋಗ್ತಾ ಇದ್ದಂಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಜೆ.ಪಿ. ನಗರಲ್ಲಿ ಮಾತ್ರ ಅಲ್ಲ, ಚೆನ್ನೈ, ತಮಿಳ್ನಾಡಲ್ಲಿ ಕೂಡ ಬ್ರಾಂಚಸ್ ಇದೆ. ಹಾಗೆ ಇಲ್ಲಿ ಬರೋ ಎಲ್ಲ ಕಸ್ಟಮರ್ಸ್ಗೂ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಹಾಗೆ ಇಲ್ಲಿ ಬರೋ ಎಲ್ಲ ಕಸ್ಟಮರ್ಸ್ಗೂ ಲೆಗ್ ನ ರೋಸ್ ವಾಟರ್ ನಲ್ಲೇ ವಾಶ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮಸಾಜ್ ಮಾಡಿಸ್ಕೊಳ್ಳಕ್ಕೆ 13 ವೆರೈಟಿ ಆಫ್ ರೂಮ್ಸ್ ಇದೆ. ಇಟಾಲಿಯನ್ ರೂಮ್, ಆರ್ಚ್ ರೂಮ್, ಬ್ಲಾಕ್ ಸ್ಟೋನ್ ರೂಮ್, ಬ್ಯಾಂಬೂ ರೂಮ್, ಅಬಿಕ್ ರೂಮ್, ವಿಶಿ ಶವರ್, ಕೊರಿಯನ್ ಏರ್ ವಾಶ್, ಬುದ್ಧ ಥೆರಪಿ ರೂಮ್, ಕೇರ್ ರೂಮ್, ಸ್ಕೈ ರೂಮ್, ಟೆಂಪಲ್ ರೂಮ್, ಬಾಲಿ ರೂಮ್, ಗ್ರೀನ್ ರೂಮ್ ಅಂತ ವೆರೈಟಿ ಆಫ್ ರೂಮ್ಸ್ ಕೂಡ ಇಲ್ಲಿದೆ. ಮಸಾಜ್ ಮಾಡ್ಕೊಳ್ಳೋಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಟೆಂಪಲ್ ರೂಮ್. ಸ್ಟಾರ್ಟಿಂಗ್ 15 ಮಿನಿಟ್ ಸ್ಟ್ರೆಚಿಂಗ್ ಮಾಡಿದ್ರು. ಆಹಾ, ಸ್ವರ್ಗ ಅನ್ಕೊಳ್ಳಿ. ಹಾಗೆ ಬಾಡಿ ಮಸಾಜ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇವ್ರು ಮಸಾಜ್ ಮಾಡ್ತಾ ಇದ್ರೆ ಹಾಗೆ ನನ್ನ ಬಾಡಿ ಪೈನ್ ಕೂಡ ಹಾಗೆ ಕಮ್ಮಿ ಆಯ್ತಾ ಬಂತು. ಇಲ್ಲಿ ಈ ಸ್ಪಾಲಿ ಮೆಂಬರ್ಶಿಪ್ ತಗೊಂಡ್ರೆ ಅಪ್ ಟು 50% ಆಫ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ನಾನು ಮಸಾಜ್ ಎಲ್ಲ ಮಾಡಿಸ್ಕೊಂಡು ಬಾಡಿ ಫುಲ್ ಫ್ರೀ ಮಾಡ್ಕೊಂಡು ಲಾಸ್ಟ್ಗೆ ನಾನು ಹೋಗಿದ್ದೆ ಜಕುಸಿ ತಗೊಳ್ಳೋಣ. 15 ಮಿನಿಟ್ಸ್ ತಗೊಂಡೆ. ಫುಲ್ ಬಾಡಿ ಫ್ರೀ ಅನ್ಕೊಡಿ. ಅಲ್ಲಿ ಕೊಡೋ ಐಸ್ ಕ್ರೀಮ್ ಜ್ಯೂಸ್ ಕೂಡ ಸಕ್ಕದಾಗಿತ್ತು. ಅದು ತಿನ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ ಮೈಂಡ್ ಫ್ರೀ ಮಾಡ್ಕೊಂಡೆ. ಅಷ್ಟಲ್ಲಿ ಗ್ರೀನ್ ಟೀ ಕೂಡ ಕೊಟ್ರು. ಹಾಗಿದ್ರೆ ಇನ್ನೇ ಕಷ್ಟ ಮಾಡ್ತಾ ಇದ್ರೆ ನಿಮ್ಗೂ ಇಷ್ಟೆಲ್ಲ ಸರ್ವಿಸ್ ಬೇಕಂದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋದು ಈಸ್ಪಾ ಇಂಟರ್ನ್ಯಾಷನಲ್ಗೆ. ಆಗಿದ್ರೆ ಬೇಗ ಹೋಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.